ಅಪ್ಪ ಏನದು ತಾತ ತಮಣ ಮುಂದುವರಿಯುವುದು. ಎತ್ತು ಒದ್ದ ಅಂದ್ರೆ ಹಿಂದೆ ಉರಿಯುವುದು. ಬರಲಿ ಇಡಿಯಟ್ ಚಲೋ. ಇದು ಒಂದು ಕತೆ ಅಂತೆ, ಇದು ಒಂದು ಸೀರಿಯಲ್ ಅಂತೆ, ಇದಕ್ಕೆ ಇವನು ತಾತ ತಮಣ ಅಂತೆ. ನೋಡು, ಇದಕ್ಕೆ ಕನ್ಕ್ಲೂಷನ್ ನಾನು ಹೇಳ್ತೀನಿ, ಕೇಳ್ಕೊಂಬಿಡು. ಇಬ್ರು ಹೀರೋಯಿನ್, ಒಬ್ಬ ಹೀರೋ ಅಲ್ವಾ? ಆ ಹೀರೋನ ಹಾಕೊಂಡ್ ಇಬ್ರು ವಾಂಚ್ತಾರೆ ಸರಿಯಾಗಿ ಕೊಡ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ಗುಮ್ಮಿ ಆ ಹೀರೋ ಕೆಳಗ್ ಬಿದ್ದು ನಡೆಯೋದಕ್ಕಾಗಲ್ಲ, ಆ ಲೆವೆಲ್ ವಾಂಚ್ತಾರೆ. ಅವ್ರ ಕಾಟ ತಡಿಯೋಕಾಗದೆ ಹೀರೋ ಹಂಗೆ ಓಡೋಗ್ಬಿಡ್ತಾನೆ. ಹೀರೋ ಇಲ್ವಲ್ಲ ಈ ಲೈಫ್ ಅಲ್ಲಿ ಏನ್ ಮಾಡೋದು ಅಂದ್ಬಿಟ್ಟು ಈ ಹೀರೋಯಿನ್ ಆ ಹೀರೋಯಿನ್ ಕಪಾಳಕ್ಕೆ ಒಂದು ಫೈಡ್ ಅಂತ ಬಿಡ್ತಾಳೆ. ಆ ಹೀರೋಯಿನ್ ನನಗೆ ಹೊಡೆದಿ ಅಂದ್ಬಿಟ್ಟು ಈ ಹೀರೋಯಿನ್ಗೆ ಫೈಡ್ ಅಂತ ಹೊಡಿತಾಳೆ. ಇನ್ನೊಂದ್ ತಗೋ ಫೈಡ್, ಇನ್ನೊಂದ್ ತಗೋ ಫೈಡ್, ಹಂಗೆ ಕತ್ತಿಗೆ ಕೈ ಹಾಕ್ತಾರೆ. ನಿನ್ನ ನನ್ ಬಿಡಲ್ಲ ಅಂತ ಕಿತ್ತಾಡ್ಕೊಂಡು ಹೋಗ್ತಾರೆ. ಹಂಗೆ ಹೋಗಿ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಮುಂದುವರಿಯುವುದು ಬಂದಾಗ ನೋಡ್ಕೊಳಕ್ಕೆ. ಇನ್ನೊಂದು ಸ್ವಲ್ಪ ತಿಳ್ಕೊಂಡ್ಬಿಟ್ಟಿದ್ರೆ ನಾನು ಕುತ್ಕೋಣ, ನಾನು ಮುಂದುವರಿತಿರಲಿಲ್ಲ, ಹಿಂದೂ ಹೋಗ್ಬಿಡ್ತಿದ್ದೆ. ಹೆಂಗಿದೆ ಕಥೆ ಇದು? ಏನು ಬರೀ ಹೊಡಿಯೋದು 10 ಎಪಿಸೋಡ್ ಆಗಿಬಿಡ್ತಲ್ಲೋ. ಏನ್ ಸೂಪರ್ ಆಗೈತದ ನಿನ್ನ ಸ್ಟೋರಿ. ಇಲ್ಲ ಈ ಕಥೆ ನನ್ನ ಅಮ್ಮ ಆರ್ಟಿಸ್ಟ್ ಹೇಳ್ಬಿಡ್ತೀನಿ. ಇಲ್ಲೇ ಅಲ್ಲ ಆಗ್ಬಿಟ್ಟು ಇವ್ರು ಅಳೋ ಅವ್ರು ಹೋದ್ರೆ ಏನಾಯ್ತು, ಇವ್ರು ಇಲ್ವಾ ಇಲ್ಲಿ? ನೋಡಿ ನಾನು ಏನು ಹೇಳ್ತೀನಿ ಅಂದ್ರೆ, ನನ್ನ ಸೀರಿಯಲ್ ಅಲ್ಲಿ ನಿಮಗೆ ಚೆನ್ನಾಗಿ ತುಟ್ಟು ಕೊಡ್ತೀನಿ ನಾನೇ. ನೀವು ಡ್ಯಾನ್ಸ್ ಎಲ್ಲ ಪ್ರಾಬ್ಲಮ್ ಮಾಡ್ಬಿಡಿ, ನೀವೇ ಫಿಕ್ಸ್. ಓಕೆ ನೋಡಪ್ಪ, ನನಗೆ ಆರ್ಟಿಸ್ಟ್ ಫಿಕ್ಸ್ ಆಯ್ತು, ಲೊಕೇಶನ್ ಫಿಕ್ಸ್ ಆಯ್ತು, ಕತೆ ನಂದೆ. ಸುಮಾರು ನಾನು ನಮ್ಮ ಕಲರ್ಸ್ ಕನ್ನಡ ಟಿವಿನಲ್ಲಿ ಕತೆನೆಲ್ಲ ನಾನು ನೋಡ್ಬಿಟ್ಟು ಅದೇ ಕತೆ ಬರ್ದಿದ್ದೀನಿ. ನನಗೆ ಇನ್ನೊಂದೇ ಒಂದು ಬೇಕು. ಇನ್ನೂ ಒಂದು ಬೇಕಾ? ಏನು? ಪ್ರೊಡ್ಯೂಸರ್. ಏನ್ ಬೇಕು? ಪ್ರೊಡ್ಯೂಸರ್. ಸೀರಿಯಲ್ ಮಾಡಕ್ಕೆ ಪ್ರೊಡ್ಯೂಸರ್ ಬಡವಾ? ನನ್ನ ಮಗನ ಎತ್ತು ಬಿಟ್ಟ ಅಂದ್ರೆ ಪ್ರೊಡ್ಯೂಸರೇ ಇಲ್ಲದೆ ಇಷ್ಟೆಲ್ಲ ಬಿಲ್ಡಪ್ ತಗೋತಾ ಇದೆಯಾ? ಒಂದು ಬಿಟ್ಟ ಅಂದ್ರೆ ಪ್ರೊಡ್ಯೂಸರ್ ಅಲ್ಲ, ಬಾಡಿಲಿರೋ ಥ್ರೆಡ್ಗಳೆಲ್ಲ ಅಲ್ಲಾಡೋಗ್ಬೇಕು. ಹಲೋ, ನಾನು ನಿನ್ನ ಸಿಂಪಲ್ ಮ್ಯಾನ್ ಅನ್ಕೊಂಡಿದ್ಯಾ ನೀನು? ಏಯ್, ನನಗೆ ಒಡಿಸ್ಕೊಂಡು ಅಭ್ಯಾಸ ಇಲ್ಲ. ನನಗೆ ಹೊಡಿತಾ ಇದಾರೆ ಅಂತ ಗೊತ್ತಾದ್ರೆ ಓಡ್ಬಿಡ್ತೀನಿ ನಾನು. ಅಪ್ಪ ಇವಾಗ ನೀವು ಡಿಸೈಡ್ ಮಾಡಿ, ಯು ವಾಂಟ್ ಟು ಡೂ ರಾಧಾರಮಣ ಆರ್ ತ್ರಾದಾತ್ ರಮಣ? ಇಲ್ಲ, ವೆರಿ ಹ್ಯಾಪಿ. ರಾಧಾರಮಣ ಸೂಪರ್ ಆಗಿತ್ತಾ? ಈಗ ರಾಧಾರಮಣ ಸೀರಿಯಲಿನ ಇಬ್ಬರು ಕಪಲ್ಗಳು ಬಂದಿದ್ದಾರೆ. ಸೊ ಅವರ ಒಂದು ಜುಗಲ್ಬಂದಿ ಡಾನ್ಸ್ ಅನ್ನ ನೋಡೋಣ. ಬರ್ರಪ್ಪ, ಏರ್ ಪೇರ್ಸ್ ಬನ್ನಿ. ಬಮ್ಮ, ಯು ಡೋಂಟ್ ಫೀಲ್ ಬ್ಯಾಡ್, ಐ ಆಮ್ ದೇರ್, ಕಮ್ ಆನ್. ಫಸ್ಟ್ ಇವರಿಬ್ರು ಮಾಡ್ಬಿಡ್ಲಿ, ಆಮೇಲೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾಡೋಣ. ರೆಡಿ, ಮ್ಯೂಸಿಕ್ ಎಲ್ಲ ಓಕೆ. ನನಗೆ ಈ ಸ್ಟೆಪ್ ಯಾವ್ದು ಒಂದು ಸ್ವಲ್ಪ ಹೇಳ್ಕೊಡಮ್ಮ ನೀನು. ಇದ್ಯಾವ್ದಿದು? ಇದೇನಿದು? ಏನು ಹುಡುಕ್ತಾ ಇದೆಯಪ್ಪ? ವಾಕಿಂಗ್ ಕರ್ಕೊಂಡು ಹೋಗೋದು. ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದೀನಿ ಅಂತ. ರೆಡಿ, ಮ್ಯೂಸಿಕ್. ಇನ್ನೊಂದು 5 ನಿಮಿಷ ಇದ್ರೆ ನೀಟಾಗಿ ಸಾರಿಸಿ ಕೂಡಿಸಿ ಎಲ್ಲ ಮಾಡ್ಬಿಟ್ರು, ಸೆಟ್ ಆದ್ರೂ ಕ್ಲೀನ್ ಆಗಿರೋದು. ಓಕೆ, ಸೂಪರ್. ಈಗ ನಮ್ಮ ಆಡಿಯನ್ಸ್ ನಿಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ ಉತ್ತರವನ್ನ ನೀಡಬೇಕು. ಯಾರಪ್ಪ ಮೊದಲಿಗರು? ನಮಸ್ತೆ ಸೃಜನಣ್ಣ. ನಮಸ್ತೆ. ನಾನು ಕುಂದಾಪುರ ತಾಲೂಕಿನ ರಟ್ಟಾಡಿಯಿಂದ ಬಂದಿದ್ದೀನಿ. ಹೇಳಿ ಸರ್. ನನ್ನ ಹೆಸರು ರಾಘು ಅಂತ. ರಾಘು, ನಿಮ್ಮ ಅತ್ತಿಗೆ ಅವ್ರನ್ನ ಸ್ವಲ್ಪ ಕರೀತೀರಾ? ನನ್ನ ಅತ್ತಿಗೆನಾ? ಹಾ, ಇಲ್ಲಿ ಹಾ, ವರಲಕ್ಷ್ಮಿ. ಹಾ, ಯಾಕಪ್ಪ? ಸ್ವಲ್ಪ ಮಾತಾಡೋಕಿದೆ. ಅದು ನಿಮ್ಮ ಸಮ್ಮುಖದಲ್ಲೇ ಅದು ಡಿಸೈಡ್ ಆಗ್ಲಿಕ್ಕಿದೆ ಇವತ್ತು. ಬನ್ನಿ ಇಲ್ಲಿ, ನೀವು ಬನ್ನಿ. ನಿಮ್ಮ ಮನೇಲಿ ಯಾರ್ಯಾರು ಇರೋದು? ನಮ್ಮ ಮನೆಯಲ್ಲಿ ಅಣ್ಣ, ಅತ್ತಿಗೆ, ಅಮ್ಮ, ಮತ್ತೊಂದು ಅಣ್ಣ, 2 ಅಣ್ಣನ ಮಕ್ಕಳು, ಮತ್ತೆ ನಮ್ಮ ಮಿಸ್ಸಸ್ಸು. ಅಲ್ಲ, ಅವ್ರಿಗೆಲ್ಲ ಇವಾಗ ನಾನು ಏನು ಉತ್ತರ ಹೇಳಲಿ? ಏನಕ್ಕೆ? ಅಲ್ಲ, ನಿಮ್ಗೆ ಇವಾಗ ಹೆಚ್ಚು ಕಮ್ಮಿ ಆದ್ರೆ? ಇಲ್ಲ, ಅದೆಲ್ಲ ಫೈನಲ್ ಆಗಿ ಡಿಸಿಷನ್ ತಗೊಂಡೇ ಬಂದಿದ್ದೀನಿ ನಾ ಇಲ್ಲಿಗೆ. ಆಗಿದ್ದಾಗ್ಲಿ ಅಂತ? ಆಗಿದ್ದಾಗ್ಲಿ. ಇನ್ಶೂರೆನ್ಸ್ ಇದೆ ಅಲ್ಲ? ಎಲ್ಲ ಇದೆ. ಇವಾಗ ಹೇಳ್ಬಿಡಿ, ನನಗೆ ಏನೇ ಆದ್ರೂ ಇದಕ್ಕೆ ನಾನೇ ಜವಾಬ್ದಾರ? ಇದಕ್ಕೆಲ್ಲ ಏನೇ ಆದ್ರೂ ನಾನೇ ಜವಾಬ್ದಾರ, ನಾನೇ ಕಾರಣ. ಸೃಜನ್ ಅಣ್ಣ ಜವಾಬ್ದಾರ ಅಲ್ಲ. ಅಬ್ಬಾ, ನನ್ನ ಜೀವ ಉಳಿಸು. ಥ್ಯಾಂಕ್ ಯು. ವರಲಕ್ಷ್ಮಿ, can I call you later? I know you want to talk to me, but please, my fans are waiting here. Okay? Bye. ಏನು ಸೃಜಾ? ಏನು ಇಲ್ಲ, ವಾಪಸ್ ಹೋಗಿ. ಕರೆದಾಗ ಒಂದು ನಿಮಿಷ ಕೇಳಿಸ್ಕೋಬೇಕೇನು? ಸರಿ ಹೇಳು. ಏನು ಗೊತ್ತಾ, ಯಾರ್ಯಾರು ಫೋನಲ್ಲಿ ಇರ್ತಾರಪ್ಪ? ಚೈನಾ ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡಿದ್ರು. ಚೈನಾ ಪ್ರೈಮ್ ಮಿನಿಸ್ಟರ್? ಅವ್ರ ಹೆಸರೇನು? ನನಗೇನು ಗೊತ್ತ, ಏನು ಅವ್ರ ಹೆಸರು? ಏನ್ ಗೊತ್ತಾ, ಯಾವಾಗ್ಲೂ ಅವ್ರು ನನ್ನ ಸ್ವೀಟಿ ಅಂತಾರೆ, ನಾನು ಹನಿ ಅಂತೀನಿ. ಸೊ ಹೆಸರೇ ಕರೆಕ್ಟ್ ಆಗಿದೆ. ಚೈನಾ ಪ್ರೈಮ್ ಮಿನಿಸ್ಟರ್ ಚೈನಾ ಮಲ್ಗೆ ಫೋನ್ ಮಾಡಿದ್ದಾರೆ. 100% ಕರೆಕ್ಟ್ ಆಗಿದೆ. ಇಲ್ಲಿ ತಮ್ಮನ್ನ ಮಾತಾಡಿಸ್ಬೇಕು ಅಂತ ಕುಂದಾಪುರದಿಂದ ಯಾರೋ ಬಂದಿದ್ದಾರೆ. ಏನ್ ಹೇಳಿ? ಮಾತಾಡ್ಸ್ಬೇಕಾದ್ರೆ ಅವ್ರು ಸ್ವಲ್ಪ ಅಲ್ಲಿ ನಿಲ್ಲಿ. ಹಂಗೆ ಒಂದ್ ಸ್ವಲ್ಪ ದೂರ ಇರಿ, ಭಯ, ಪಾಪ ಮಗು ಭಯ ಪಡ್ತಾ ಇದ್ದೆ.
ವರಲಕ್ಷ್ಮಿ ಅವರೇ, ಹೇಳಿ. ನಿಮ್ಮನ್ನ ಹಾ ಪ್ರೀತಿಯಿಂದ ಸ್ವೀಟ್ ಆಗಿ ವರು ಅಂತ ಕರಿಬಹುದಾ? ನೋಡಿ, ಅದನ್ನ ಇಜಿಲ ಮಾತ್ರ ಕರಿಯಕ್ ಸಾಧ್ಯ, ಯಾರು ಕರಿಯೋ ಹಂಗಿಲ್ಲ. ಥ್ಯಾಂಕ್ ಯು ಅವರು. ವರುವರೇ, ಸತ್ಯ ಹೇಳ್ಬೇಕಾಯ್ತಾ? ನಿಮ್ಮ ಈ ಸೌಂದರ್ಯದ ಗುಟ್ಟಿ ಪೆನಾಯ್ಲು. ಸೃಜನಣ್ಣ, ವರುವರೇ, ನಿಮ್ಮ ಸೌಂದರ್ಯ ವರ್ಧಕ ಯಾವ್ದಂತ ಹೇಳ್ತೀರ ನನಗೆ? ಸಹಜ ಸುಂದರಿಗೆ ಸೌಂದರ್ಯ ವರ್ಧಕ ಯಾಕೆ? ನಾನೊಂದು ಖಂಡಿತ ಒಂದು ಡಿಸಿಷನ್ ತಗೊಂಡ್ ಬಂದಿದ್ದೀನಿ ಇವತ್ತು. ಹೇಳಿ. ಅಲ್ಲ, ಒಪ್ಕೊಂಡ್ರೆ ಹಾ ನಿಜವಾಗಿ ಈ ಕ್ಷಣದಲ್ಲಿ ಇಷ್ಟು ಜನರ ಸಮ್ಮುಖದಲ್ಲಿ ನೀವು ನನ್ನನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪುದಾದ್ರೆ ಹಾ ಜಗತ್ತಿನ ಯಾವ ಹೆಂಡಂದಿರು ನನ್ನ ಗಂಡ ತನ್ನ ಹೆಂಡತಿ ನೋಡ್ಕೊಂಡಿರ್ಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೊಂತೀನಿ ನಾನು. ಇದೇ ಫ್ಯಾನ್ಸ್ ಕಾಟ ಅನ್ನೋದು. ಇದು ಇವತ್ತಿಗೆ 1,125,000ನೇ ಆಫರ್ ಈ ತರ ಬರ್ತಾ ಇರೋದು. ಆದ್ರೂ 25ನೇ ಅವಕಾಶ ನಂಗೆ ಸಿಕ್ಕಲ್ಲ, ಅದು ನನ್ನ ಭಾಗ್ಯ. ದೇವ್ರೆ, ನನ್ನನ್ನು ಯಾಕಿಷ್ಟು ಸುಂದರವಾಗಿ, ಬುದ್ಧಿವಂತಿಯಾಗಿ, ಒಳ್ಳೆಯವಳಾಗಿ ಹುಟ್ಟಿಸ್ದೆ ದೇವ್ರೆ, ಪ್ಲೀಸ್. ರುಜಾ, ರೈಲ್ ಸೌಂಡು. ಅದೇ ನೀವು ದೇವ್ರಿಗೆಲ್ಲ ರೈಲ್ ಬಿಡ್ತಾ ಇದೀರಲ್ಲ, ನಾವ್ ಇಲ್ಲ ಆಗ್ತಾ ಇದೀವಿ. ವರುವರೇ, ನಿಮ್ಮ ಈ ಸೌಂದರ್ಯ ಇದೆಯಲ್ಲ, ಸಮುದ್ರದಲ್ಲಿ ಸಿಗುವ ಉಪ್ಪಿನ ನೀರು. ಕರೆಕ್ಟ್ 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 ಕರೆಕ್ಟ್. ಯಾಕಂದ್ರೆ ಅದರಲ್ಲಿರುವ ಉಪ್ಪಿನ ನೀರೇ ನಮ್ಮ ಹಲ್ಲನ್ನು ಬೆಳ್ಳಗೆ ಮಾಡುದಲ್ವಾ? ಆ ಬಿಳಿಯಾದ ಅಂಶವೇ ನೀವು, ಆಯ್ತಾ? ನಿಮ್ಮ ಈ ಮುಖ ಅಮಾವಾಸ್ಯೆ ರಾತ್ರಿಯೊಂದು ಕಾಣದಿರುವ ಆ ಬಿಳಿ ಚಂದ್ರ ಎಲ್ಲರ ಕಣಿ ಕಾಣುದಿಲ್ಲ. ಹೌದು ಹೌದು. ಈ ನಿಮ್ಮ ಕೆನ್ನೆಯ ಗುಳಿ ನಮ್ಮೂರು ಹುಣಸೆ ಮರದಲ್ಲಿ ಸಿಗುವ ಹುಳಿ. ಬರುವವ್ರೆ, ಇದೇ ಕ್ಷಣದಲ್ಲಿ ನೀವು ಒಪ್ಕೊಳ್ಳೋದೇ ಹೌದಾದ್ರೆ ಮದುವೆ ಮಾಡ್ಕೊಳ್ಳಿಕ್ಕೆ, ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳುವ, ಯಾರಿಗೆ ಹೇಳುದು ಬೇಡ. ನಿಮ್ಮನ್ನ ಹೇಗೆ ನೋಡ್ಕೊತೀನಿ ಅವಾಗ ಹೇಳಿದ್ನಲ್ಲ, ನೀವು ಬೆಳಿಗ್ಗೆ ಏಳುವ ಮೊದಲೇ ನಿಮ್ಮ ಈ ಕೃತಕ ಹಲ್ಲುಗಳನ್ನ ಬ್ರಷಿನಿಂದ ಉಜ್ಜಿ ಕ್ಲೀನ್ ಮಾಡಿಟ್ಟಿರ್ತೇನೆ. ಅಲ್ಸೆಟ್ಟು ಡೆಂಚರ್ನ ಕ್ಲೀನ್ ಮಾಡಿರ್ತಾರಂತೆ. ನಾನು ಆ ಕೆಲಸ ನಾನು ಮಾಡ್ತೀನಿ ಖಂಡಿತ. ನಾನು ಇನ್ನೇನು ನೀವು ಬೆಳಿಗ್ಗೆ ಹೊರಗಡೆ ಹೊರಡಬೇಕು ಅನ್ನೋಷ್ಟರಲ್ಲಿ ನಿಮ್ಮ ಈ ಕೃತಕ ವಿಗ್ಗನ್ನ ನೀವು ಯಾವ ಕಲರ್ ಸಾರಿ ಉಡ್ತೀರಿ ಆ ಕಲರಿಗೆ ಅದ್ದಿ ಹಾಗೆ ಒಣಗಾಕಿರ್ತೀನಿ, ಹಾಗೆ ಪೋಣಿಸ್ಕೊಂಡು ಹೋಗೋದಷ್ಟೇ. ಆಮೇಲೆ ನಿಮ್ ಸಮಸ್ಯೆ ಮೊಬೈಲ್ ಸಮಸ್ಯೆ. ಸುಮ್ಮನೆ ಅವ್ರಿಗೆ ನಮ್ಮ ಸಜನನ ಯಾವತ್ತೂ ಹೇಳೋದು, ಅವ್ರಿಗೆ ಕಾಲ್ ಮಾಡ್ಕೊಂಡು ಡೌ ಮಾಡ್ತಾರೆ ಇವ್ರು ಅಂತ. ಆ ಪ್ರಶ್ನೆ ಬರೋದೇ ಇಲ್ಲ. ನಾನು ಇವತ್ತೇ ಮೋದಿಜಿ ಅವರಿಗೆ ಕಾಲ್ ಮಾಡಿ ಹೇಳ್ತೇನೆ, 60 ವರ್ಷ ಮೇಲ್ಪಟ್ಟವರಿಗೆ ಎಲ್ಲ ಫ್ರೀ ಕಾಲ್. ಇನ್ನೇನು ನಿಮ್ಗೆ ಸಮಸ್ಯೆ ಹೇಳಿ? ತಿನ್ನುವಂತ ಸಮಸ್ಯೆ ಅಲ್ವಾ? ನಿಮಗೆ ಯಾವ ಅಂಶ ನಿಮ್ಗೆ ಅಗಿಲಿಕ್ಕೆ ಕಷ್ಟ ಆಗ್ತದೆ ನೋಡಿ, ಅದು ಅರ್ಧ ಅಂಶ ನಾನು ಅಗಿದು ಕೊಡ್ತೇನೆ. ಆಮೇಲೆ ನೀವು ನೇರವಾಗಿ ನುಂಗಿದ್ರೆ ಆಯ್ತು. ಖಂಡಿತ ಒಪ್ಕೊಳ್ಳಿ, ಆಯ್ತಾ ಪ್ಲೀಸ್? ಆದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಇದೆಯಲ್ಲ, ಚೈಲ್ಡ್ ಮ್ಯಾರೇಜ್ ಒಪ್ಪಲ್ಲ ಗೌರ್ಮೆಂಟ್. ಅವರು ತುಂಬಾ ವರ್ಷ ಆಗಿದೆ, ಅವ್ರಿಗೆ ತೊಂದರೆ ಇಲ್ಲ. ನಾನು ಹೇಳಿ ತಮ್ಗೆ, ಅವ್ರಿಗಲ್ಲ. ತಾವು ಚೈಲ್ಡ್ ಒಪ್ಪಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರ ಕಷ್ಟಪಟ್ಟು 15 ದಿನ ಗಡ್ಡ ದಾಡಿ ಮೀಸೆ ಎಲ್ಲ ಹಂಗೆ ಬಿಟ್ಕೊಂಡು ಬಂದಿದ್ದೀನಿ ಸರ್. ಜನ ನನಗೊಂದು ಡೌಟ್ ಇದೆ. ಇವಾಗ ಪ್ರಪೋಸ್ ಮಾಡಿದ್ರಲ್ಲ, ಇವಾಗ ಅವ್ರಿಗೆ ಅಗ್ಯೋದಕ್ಕೆ ಆಗದೆ ಇರೋದನ್ನ ಅರ್ಧ ಜಗದು ಅವ್ರು ಕೊಡ್ತೀರಾ, ಅವ್ರು ತಿಂತಾರೆ. ಹೌದು. ಅಕಸ್ಮಾತ್ ಅವ್ರು ಕಾನ್ಸ್ಟಿಪೇಷನ್ ಆದ್ರೆ ಸರಿ, ಇವಾಗ ಏನ್ರಿ ಒಪ್ಕೋತೀರೇನ್ರಿ? ಇಂಥ ಹುಡುಗ ಸಿಗಲ್ಲ. ಬನ್ನಿ ಇಲ್ಲಿ, ಪಕ್ಕ ಆಫರು. ಅಯ್ಯೋ, ಈಗ ಒಂದ್ ಕೆಲಸ ಮಾಡೋಣ. ಹಲ್ ಸೆಟ್ಟು, ವಿಗ್ಗು, ಮೇಕಪ್ಪು, ನೆರ್ಗೆ, ಫೋನು ಇವೆಲ್ಲವನ್ನ ನೀವೇ ಇಟ್ಕೊಂಡು ಮನೆಗೆ ಹೋಗಿ ನೀಟಾಗಿ ಮದ್ವೆ ಮಾಡ್ಕೊಂಡು ಆಮೇಲೆ ನಿಮ್ಗೆ ಹುಟ್ಟತ್ತಲ್ಲ ಒಂದು ಗಂಡು ಮಗು, ಅದಕ್ಕೆ ಕೊಟ್ಟು ನನ್ನನ್ನು ಮದ್ವೆ ಮಾಡಿ. ಅಷ್ಟೊತ್ತಿಗೆ ನನಗೆ 18 ಆಗಿರುತ್ತೆ. ಅಲ್ಲ, ಮಲ್ಲಿಕಾ ಶರವತ್ತು ಮೊನ್ನೆ ಅಷ್ಟೇ ಕಾಲ್ ಮಾಡಿದ್ರು ನನಗೆ, ಖಂಡಿತ ನಿನ್ನನ್ನೇ ಮದುವೆ ಮಾಡ್ಕೊಳ್ಳೋದು ನಾನಂತ. ಬಿಪಾಶಾ ಬಸು ತುದಿ ಕಾಲ ನಿಂತ್ಕೊಂಡಿದ್ರು. ಕರೆಕ್ಟ್ ಆಗಿದೆ. ಆಕ್ಚುಲಿ ವರುಗೆ ಹೇಳ್ ಮಾಡಿಸಿದಂತ ಜೋಡಿ ಅಲ್ಲಿ ಸಲ್ಲು ಮಲ್ಲು ಅನ್ಕೊಂಡಿರ್ತಾರೆ, ಇವ್ರು ಬಿಪಾಶಾ ಬಾಸು. ನಿಮಗೆ ನಿಮ್ಮ ಬಾಡಿಗೆ ಸೆಟ್ ಆಗೋದು ನಮ್ಮ ರೆಮೋ ಮಾತ್ರ. ಬೇಕಂದ್ರೆ ಪ್ರಪೋಸ್ ಮಾಡಿ, ಚೆನ್ನಾಗಿ ಬಾಡಿ. ಏನಣ್ಣ ನೀವು ಇಲ್ಲಿ ತನಕ ಖರ್ಚಿ ರೆಮೋ ಅವ್ರ ಹತ್ರ ಈಗ ನೂಗ್ಸುದು ನನ್ನ? ಅವ್ರು ನೂಗ್ಸಿದ್ದಾರೆ, ಬನ್ನಿ ನಾನು ಎತ್ಕೊಂಡು. ಮ್ಯಾಟ್ರ್ ಗೊತ್ತಾ? ಇವಾಗ ಸುಮ್ಮನೆ ಎತ್ಕೊಂಡು ಹೋಗ್ತಾ ಇದೀವಿ. ವರಲಕ್ಷ್ಮಿ ಮದುವೆ ಆಗಿದ್ರೆ ಒತ್ಕೊಂಡು ಹೋಗ್ಬೇಕಾಗಿತ್ತು. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್. ಹೌದಾ? ಹೇಳು ಹೇಮಂತ್. ನಾನು MES ಕಿಶೋರ್ ಕೇಂದ್ರ ಕಾಲೇಜಿಂದ ಬಂದಿದ್ದೀನಿ. ಹೌದಾ? ವೆರಿ ಗುಡ್. ಇವತ್ತು ನನ್ನ ಪ್ರಶ್ನೆ ಬಂದ್ಬಿಟ್ಟು ಶ್ವೇತಾ ಮೇಡಮ್ ಅವ್ರಿಗೆ. ಓಕೆ, ಕೇಳು. ಅದಕ್ಕೆ ಮುಂಚೆ ಸರ್ ಒಂದು ಕವನ ಬರ್ದಿದ್ದೀನಿ. ಓ, ಮಜಾ ಟಾಕೀಸ್ ಬಗ್ಗೆ, ಅವ್ರ ಬಗ್ಗೆ ಓಕೆ ಹೇಳ್ತೀನಿ ಸರ್. ನಕ್ಕಿ ನಗಿಸುವಂತಹ ಶೋಕೇಸ್, ಮಜವನ್ನೇ ತುಂಬಿರುವ ಸೂಟ್ ಕೇಸ್, ಹಲ್ಲು ಬಿಡುತ್ತಾ ಹೊಳೆಯುವ ಲಂಕೇಶ್, ಇದರ ಮುಖ್ಯ ಸ್ತಂಭವೇ ಸೃಜನ್ ಲೋಕೇಶ್, ಇದನ್ನು ನಡೆಸುವವನೊಬ್ಬನೇ ಮಾಸ್ಟರ್ ಪೀಸ್, ಎಲ್ಲರನ್ನು ಕಾಯಿಸಿ ನಗಿಸುವಂತಹ ಮಜಾ ಟಾಕೀಸ್. ಬೇಡ ಅಂದ್ಬಿಟ್ಟೆ, ಚಾನ್ಸ್ ಮಿಸ್. ಹೋಗು ಮೇಡಮ್, ಈ ಒನ್ ಡೇ CM ಅನ್ನೋದ ಕಾನ್ಸೆಪ್ಟ್ ಗೊತ್ತಾ ನಿಮ್ಗೆ? ನೋಡಿದೀವಿ. ನೀವು ನೋಡಿರ್ತೀರಾ, ನಾವು ನೋಡಿರ್ತೀವಿ. ಆದ್ರೆ ಸ್ವಲ್ಪ ಚೇಂಜ್ ಮಾಡೋಣ.
ರಾಧಾರಮಣ ಸೀರಿಯಲ್ನ ಫಸ್ಟಿಂದ ನಾನು ನೋಡ್ತಾನೆ ಇದ್ದೀನಿ. ಅವರೇ ರಮಣ ನೀವೇ ರಾಧಾ, ಚೆನ್ನಾಗಿರಲ್ಲ. ಜಸ್ಟ್ ಫಾರ್ ಚೇಂಜ್ ನಾನು ಒಂದೇ ರಮಣ ಆಗ್ಬೋದಾ? ನಾವು ರಮಣ ಆದ್ರೆ ಇವ್ರು ನಿಮ್ ಪಾಲ್ಗೆ ರಾವಣ ಆಗ್ತಾರೆ. ಓಕೆನಾ? ಏನು ಬೇಡ ಬಿಡಿ. ಅದೇ ಪ್ರಶ್ನೆನಾ? ಒಂದ್ ಎಪಿಸೋಡ್ 10 ವರ್ಷ ಇಂಡಸ್ಟ್ರಿಯಲ್ ಎಲ್ಲಾ ಸೈಕಲ್ ಹೊಡೆದು ಅದು ಇದು ಮಾಡಿ ಇವಾಗ ರಮಣ ಆಗಿದ್ದೀನಿ. ಇವಾಗ ನನ್ನ ಪೊಸಿಷನ್ ತಗೊಳಕ್ ಬರ್ಬೇಕಾ ನೀನು? ಹೌದು, ನೀವು 10 ವರ್ಷ ಹೊಡೆದಿದ್ದೀರ, ನಾವು 15 ನಿಮಿಷ ಹೊಡಿತೀವಿ ಅಷ್ಟೇ. ರಮಣ ಸುಮ್ನೆ ಕೂರಣ್ಣ ನೀನು. ಆಕ್ಟಿಂಗ್ ಮಾಡುವಂತ ಒಂದು ಆಸೆನಾ? ಹಾ, ಓಕೆ. ಕರೆಕ್ಟಾಗಿ 100 ಡಿಪ್ಸ್ ಹೊಡಿಸಿದ್ರೆ ರಮಣನ್ ಕ್ಯಾರೆಕ್ಟರ್ ಕೊಡಿಸ್ತೀನಿ, ಆಗುತ್ತಾ? ಯಾರಿಗೆ ಓಡಿಸ್ಬೇಕು ಸರ್? ನೀನೇ ಹೊಡಿಬೇಕು. ಹಾ, 100ರಲ್ಲಿ ಯಾವ ಲೆಕ್ಕ ಸರ್? ಓಕೆ, ನೆಕ್ಸ್ಟ್. ಸೃಜನ್ ಸರ್ ನಮಸ್ತೆ. ನಮಸ್ಕಾರ. ನಾನು ಮೈಸೂರಿಂದ ಬಂದಿದ್ದೀನಿ. ಹಾ, ಹೇಳಿ. ನನ್ನ ಹೆಸರು ಚಿತ್ತಾರ ರಮೇಶ್ ಅಂತ. ಚಿತ್ತಾರ ರಮೇಶ್, ಹೇಳಿ. ನಾನು ಡಿಜಿಟಲ್ ಪೋರ್ಟ್ರೇಟ್ ಆರ್ಟಿಸ್ಟ್. ಓಕೆ. ನಿಮ್ಗೋಸ್ಕರ ಒಂದು ಪೋರ್ಟ್ರೇಟ್ ಮಾಡಿ ತಂದಿದ್ದೀನಿ ಸರ್. ಪೋರ್ಟ್ರೇಟ್? ಹೌದು ಸರ್. ಹಾ, ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದೀನಿ. ತಂದಿದ್ದೀರಾ? ಹೌದು ಸರ್. ಬನ್ನಿ. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ನನಗೆ ಡೌಟ್ ಬರ್ತಾ ಇದೆ. ಸೂಪರ್ ಬಾ, ಥ್ಯಾಂಕ್ ಯು ರಮೇಶ್, ವಂಡರ್ಫುಲ್, ಥ್ಯಾಂಕ್ ಯು. ಹಾ, ರಾಧಾರಮಣ ಟೀಮ್ ಅವರು ಮಜಾ ಟಾಕೀಸ್ಗೆ ಬಂದ್ರೆ. ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಫ್ಯಾಂಟಾಸ್ಟಿಕ್. ನೀವೆಲ್ಲರೂ ಯು ಡೂಯಿಂಗ್ ಅ ಗ್ರೇಟ್ ಜಾಬ್. ಇದೇ ತರ ಕಂಟಿನ್ಯೂ ಮಾಡಿ. ನಿಮ್ಮ ಪ್ರೊಡ್ಯೂಸರು ನನ್ನ ಬಹಳ ಆತ್ಮೀಯ ಸುಬ್ಬು, ಇಡೀ ಫ್ಯಾಮಿಲಿ ನನಗೆ ತುಂಬಾ ಆತ್ಮೀಯರು. ಸೊ ಹಾಗಂತ ರಾಧಾರಮಣ ನನಗೆ ತುಂಬಾ ಕ್ಲೋಸ್ ಆಗಿ ತುಂಬಾ ಹತ್ತಿರವಾದಂತ ಒಂದು ಸೀರಿಯಲ್ ನನಗೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು. ಓಕೆ, ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆಲ್ ದ ವೆರಿ ಬೆಸ್ಟ್.